ಈ ಭಕ್ತಿ ಜ್ಞಾನ ವೈರಾಗ್ಯಗಳು ಮಾನವ ಜನ್ಮದ ಸಾಫಲ್ಯಕ್ಕಾಗಿ ಸರ್ವತುಂಬಿ ನಿರಾಲಂಬದಲ್ಲಿರ್ತಕ್ಕಂಥ ಪರಮ ಸತ್ಯವಾಗಿರ್ತಕ್ಕಂಥ ಪರಾತ್ಪರ ವಸ್ತು ಹೇಗಿದ್ದುದು ಅನೇಕಾಗಿ ಈ ಬಹುಬಂಧನದಲ್ಲಿ ತೊಡಗಿ ಹುಟ್ಟು ಸಾವುಗಳ ಮಧ್ಯದಲ್ಲಿ ದುಃಖಿತನಾಗಿ ಇದರಿಂದ ಅವನು ದುಃಖಿತನಾದ. ಯಾರು? ಆ ಪರಾತ್ಮ ಮತ್ತು ಪರಮಾತ್ಮನು ಕೂಡ ಆ ಸದ್ವಸ್ತು ಕೂಡ ಏಕಿದ್ದ ಭಕ್ತನಾಗಿ ಅನೇಕ ಆಗ್ಬೇಕಂತ ಇಚ್ಛಾ ಮಾತ್ರ ಎಲ್ಲ ಜಗತ್ತು ಸಂಸಾರ ಆಗಿ ಸುಖ ದುಃಖದ ದಂಡದಲ್ಲಿ ಬಿದ್ದುಕೊಂಡು ಒಬ್ಬರೇ ಕೆಲಸ ಆರಾಮಿದೆ ಹ್ಯಾಂಗಿನ ಪರಿಹಾರ ಆಗ್ಬೇಕು ಅಂತೇಳಿ ವಿಚಾರ ಮಾಡುವ ಕೆಳಗ ಮಹಾತ್ಮರಾದಂಥವರು ಸಪ್ತ ದರ್ಶನವನ್ನ ಮಾಡಿಕೊಂಡಂಥವರು ಆ ಸತ್ಯವನ್ನ ಅರಿತು ಆಚರಿಸಿಕೊಂಡು ಆಚರಣೆ ಮೂಲಕವಾಗಿ ಜನರಿಗೆ ಅದನ್ನು ಉಪದೇಶ ಮಾಡಿ ಸಕ್ರಿಯವಾಗಿ ಉಪದೇಶವನ್ನು ಮಾಡುವ ಸುಧಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದ. ಆ ವ್ಯವಸ್ಥೆ ನಿರ್ಮಾಣ ಆಗಿ ಸತ್ಯವತ್ತರ ಯಾರಾಗ್ತಾರ ಅವ್ರ ಮೂಲಕವಾಗಿ ನನ್ನ ಮುಕ್ತಿ ಅಂತ ಪರಮಾತ್ಮ ಇಷ್ಟ ಮಾಡೋಣ. ಅದಕ್ಕೆ ನಮ್ಗ ಆ ಪರವಸ್ತುವಿನ ಇಡೀ ಲಾಸ್ಟ್ ಕ್ರಿಯೇಷನ್ ಭಗವಂತನ ಕೊನೆಯ ತೀರ್ಪಿಗೆ ಮನಸ್ಸಿಗೆ ಮಾಡತಕ್ಕಂಥ 83,999,999 ಅದೆಲ್ಲ ಹುಟ್ಟು ಸಾವು ಅನೇಕ ಪ್ರಕಾರವಾಗಿರ್ತಕ್ಕಂಥ ಅದಾವು. 84ನೇ ದೇಶದ ಅವು ಹುಟ್ಟು ಸಾವು ದಾಸರಾಗಿ ಇದರಿಂದ ಪಾರಾಗ್ಬೇಕಂತ ಮನುಷ್ಯ ಜೀವನ ಸೃಷ್ಟಿ ಮಾಡಿ ಒಂದು ವಿಧಿ ಕೊಡ್ತಾನೆ, ವಿಶೇಷ ಕೊಡ್ತಾನೆ. ಪಾರಾಗಾಕ ಒಂದು ಮಾರ್ಗ, ಪಾರಾಗಾಕ ಒಂದು ಟಿಪ್ಸ್ ಕೊಡ್ತಾರೆ. ಯಾವ ಟಿಪ್ಸ್ ಏನಪ್ಪಾ ಅಂದ್ರೆ ವಿವೇಕ. ಆ ವಿವೇಕದಲ್ಲೇನು ಸತ್ಯ ಯಾವುದು, ಅಸತ್ಯ ಯಾವುದು, ಧರ್ಮ ಯಾವುದು, ಅಧರ್ಮ ಯಾವುದು, ನ್ಯಾಯ ಯಾವುದು, ಅನ್ಯಾಯ ಯಾವುದು, ಹೀಗೆ ಇವುಗಳ ಪೃಥಕ್ಕರಣವನ್ನು ಮಾಡುವ ಮೂಲಕವಾಗಿ ಸರಿಯಾದದ್ದನ್ನೇ ಆರಿಸಿಕೊಂಡು ಅದನ್ನೇ ಆಚರಿಸಿ ಅನ್ವಯ ಆಗುವ ಮೂಲಕವಾಗಿ ನೀನೊಬ್ಬ ಪರಮಾತ್ಮನು ಆಗ್ತದೆ. ಆತಲ್ಲಿ ಮನಸ್ಸು ಜೀವನದ ಅಂತಕ್ಕಂಥದ್ದೇನಂದ್ರೆ ಇದೊಂದು ಪಯಣ ಪರಿಪೂರ್ಣದಲ್ಲಿದೆ. ಏನು ಪರಿಪೂರ್ಣದಲ್ಲಿಗೆ ಪರಿಪೂರ್ಣದಲ್ಲಿಗೆ ಪಯಣ ಆ ಪರಿಪೂರ್ಣದಲ್ಲಿಗೆ ಪಯಣ ಮಾಡತಕ್ಕಂಥ ಮಾನವರಿಗೆ ನಮ್ಮ ಗುರಿ ಅನ್ನತಕ್ಕಂಥದ್ದು ಲಿಂಗ ಪರಮ ಪುರುಷಾರ್ಥ ಮೋಕ್ಷ ಅಂತಗ ಆ ಮಾರ್ಗವನ್ನು ಹೇಳತಕ್ಕಂಥವರೇ ಮಹಾತ್ಮರು. ಆ ಮಹಾತ್ಮರು ಏನು ಮಾರ್ಗಗಳನ್ನ ಹೇಳಿದಾರಲ್ಲ ಎಲ್ಲರೂ ಕೂಡ ಒಂದೇ ಮಾರ್ಗವನ್ನು ಹೇಳಿರ್ಲಿಕ್ಕಿಲ್ಲ. ಆದರೆ ಮಾರ್ಗಗಳು ಭಿನ್ನವಾಗಿದ್ದರೂ ಕೂಡ ಗುರಿ ಮಾತ್ರ ಒಂದೇ, ಮಾನವ ಸಾರ್ಥಕ್ಯ, ಮಾನವ ಜೀವನದ ಸಾಫಲ್ಯವೇ ಆ ಗುರಿ ಒಂದು. ಅದಕ್ಕೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಭಕ್ತಿ ಕುರಿತು, ಜ್ಞಾನವನ್ನು ಕುರಿತು, ವೈರಾಗ್ಯವನ್ನು ಕುರಿತು ಎಲ್ಲವನ್ನೂ ಹೇಳಿದ ಮೂಲಕವಾಗಿ ಯಾರ್ಯಾರಿಗೆ ಯಾವ್ಯಾವ್ದು ಬೇಕು, ಏನೇನು ಅನುಸಂಧಾನ ಮಾಡಲಿಕ್ಕೆ ಸಾಧ್ಯದ, ಏನೇನು ಅನುಸರಿಸಲಿಕ್ಕೆ ಸಾಧ್ಯದ, ಅನುಸರಿಸಿದ ಆ ಸಾಧನೆ ನಿರ್ದಿಷ್ಟೆಯನ್ನ ಪಡಿಲಿಕ್ಕೆ ಅವಕಾಶ ಆಗ್ತದಲ್ಲ ಅದನ್ನೆಲ್ಲರೂ ತಿಳಿಸ್ತಕ್ಕಂಥದ್ದು ಒಂದು ಸಂಘಟನೆ, ಒಂದು ಸಮಾವೇಶರು. ಜಾತ್ರೆ ಕೂತಾರೆ, ಇದು ಜಾತ್ರೆ ಅಂತಕ್ಕಂಥ. ಹಾಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಮಾರ್ಗಗಳು, ಮಾನವ ಸಾಫಲ್ಯದ ಮಾರ್ಗಗಳು ವೈದ್ಯ ಇದೆ, ಅದ್ವೈತ ಇದೆ, ಶ್ರೀಶಾಸ್ತ್ರ ಇದೆ, ಆರುಣ ಸಂಪ್ರದಾಯ ಇದೆ, ಶಿವಸ್ವ ಸಂಪ್ರದಾಯ ಇದೆ. ಈಗ ನಮ್ಮ ಬ್ರಹ್ಮಾನಂದ ಮಹಾಸ್ವಾಮಿಗಳು ನಮ್ಮ ಶಿವಾನಂದ ಸಂಪ್ರದಾಯದಲ್ಲಿ ಬಂದಿರ್ತಾರೆ. ಶಿವಾನಂದ ಸಂಪ್ರದಾಯ ಸಮನ್ವಯ ಸಂಪ್ರದಾಯ, ಸಿದ್ಧಾಂತ ಮತ್ತು ವೇದಾಂತಗಳ ಸಮನ್ವಯವನ್ನ, ಸಿದ್ಧಾಂತ ಮತ್ತು ವೇದಾಂತಗಳ ಸಮನ್ವಯನ ಮಾಡಿರ್ತಕ್ಕಂಥ ಎರಡನ್ನೂ ಕ್ರೋಢೀಕರಿಸಿಕೊಂಡು ಜೀವನ ಸಾಫಲ್ಯಕ್ಕೆ ಬೇಕಾಗಿರ್ತಕ್ಕಂಥ ಮಾರ್ಗವನ್ನು ಕ್ರಿಯಾಶೀಲವಾಗಿರ್ತಕ್ಕಂಥ ಮಾರ್ಗ ಬರೀ ಹೇಳೋದಲ್ಲ, ಅದನ್ನ ಆಚರಿಸಿ ಅನುಭವಿಸುವುದಕ್ಕೋಸ್ಕರವಾಗಿರ್ತಕ್ಕಂಥ ವಿಧಾನವನ್ನು ಹೇಳುವಂತಹದ್ದು ವೇದಾಂತ ಮತ್ತು ಸಿದ್ಧಾಂತಗಳ ಸಮನ್ವಯದ ಶಿವಾನಂದ ಸಂಪ್ರದಾಯ. ಆ ಶಿವಾನಂದ ಸಂಪ್ರದಾಯದಲ್ಲಿ ನಾವು ಬರ್ತಾ ಇದ್ದೀವಿ. ನಮ್ಮ ಹಿರಿಯ ಗುರುಗಳು, ಕರ್ತುಳ್ಯ ಗುರುಗಳು, ವಿಸ್ತೃತ ಪಡೆದಾರ ಮಹಾಸ್ವಾಮಿಗಳವರು ಕಾಶಿಯಲ್ಲಿ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಕಲಿಯುವಾಗ
ಶಿವಾನಂದನ ಎರಡನೇ ಸದ್ಗುರುಗಳಾಗಿರ್ತಕ್ಕಂಥ ಸದಾಶಿವ ಸ್ವಾಮಿಗಳು ಕೂಡ ಸಹಪಾಠಿಗಳು. ಅವರು ವೇದಾಂತದಲ್ಲಿ ಪ್ರವೀಣರ ಆದ್ರ ನಮ್ಮ ಗುರುಗಳು ವ್ಯಾಕರಣದಲ್ಲಿ ಪ್ರವೀಣರ ಆದ್ರು. ಬನಾರಸ್ ವಿಶ್ವವಿದ್ಯಾಲಯದ ಸ್ಥಾಪನಾಚಾರ್ಯರಾಗಿರ್ತಕ್ಕಂಥ ಪಂಡಿತ್ ಮದನ್ ಮೋಹನ ಮಾಲಿನವರು ನಮ್ಮ ಹಿರಿಯ ಗುರುಗಳಿಗೆ ವೈಯಾಕರಣ ಕೇಂದ್ರ ಇರತಕ್ಕಂಥ ದುರ್ಗನ್ನು ಕೊಟ್ಟಿರ್ತಕ್ಕಂಥವ್ರು. ಹೀಗೆ ಆ ಸಂಪ್ರದಾಯ, ಆ ಬಾಂಧವ್ಯ, ಗುರು ಬಾಂಧವ್ಯ ಇವತ್ತು ಮುಂದುವರೆದರೆ ಬ್ರಹ್ಮಾಂಡ ಸ್ವಾಮಿಗಳವರಲ್ಲಾಗಲಿ, ಸಿದ್ದೇಶ್ವರ ಸ್ವಾಮಿಗಳವರಲ್ಲಾಗಲಿ, ಹಾಗೆ ನಮ್ಮ ಶಿವಾನ ಸಂಪ್ರದಾಯ ಅನೇಕ ನಮ್ಮ ಮೈಗೂರಿನ ಮಲ್ಲೇಶ ಸ್ವಾಮಿಗಳು ಈಗಾಗಲೇ ಹೇಳಿದರು. ಹೀಗಾಗಿ ನಾವೆಲ್ಲ ಒಂಥರ ಗುರುಬಂಧುಗಳು ಹೇಗ ನಾವು ಕೈ ಹಿಡ್ಕೊಂಡು ಹೋಗೋರು, ಕೈ ಹಿಡ್ಕೊಂಡು ಎಲ್ಲಿಗೆ ಹೋಗೋರನ್ನ ಪರಮ ಸತ್ಯದಲ್ಲಿಗೆ ಹೋಗೋರು. ಪರಮ ಸತ್ಯದ ದರ್ಶನವೇ ನಮ್ಮ ಮೂಲ ಗುರಿ. ಆ ದರ್ಶನ ಮಾಡತಕ್ಕಂಥ ಸನ್ಮಾರ್ಗವನ್ನು ಕೊಡತಕ್ಕಂಥವರೇ ಅವರ ಸದ್ಗುರುಗಳು. ಅವರಿಗೆ ಸದ್ಗುರುಗಳು ಅಂತಾರೆ. ಆ ಸದ್ಗುರುಗಳ ಭಾವ ಹೇಗಿರ್ತದೆ, ಆ ಸದ್ಗುರುಗಳ ನಡೆ ಹೇಗಿರ್ತದೆ, ಭಕ್ತನಾದಂಥವನು ಅವನು ಐಕ್ಯನಾಗುವವರಿಗೂ ಕೂಡ ಆಗಿರ್ತಕ್ಕಂಥ ಅನುಷ್ಠಾನಗಳೇನಿದಲ್ಲ ಅವುಗಳನ್ನ ಆ ಮಾಡುವ ಸಲುವಾಗಿ ಪರಮೇಶ ಶ್ರೀಮಂತ ಅಜ್ಞಾನಿ ಜ್ಞಾನಿ ಅನ್ನುವಂತ ಸಲುವಾಗಿ ಎಷ್ಟರ ಮಟ್ಟಿಗೆ ವ್ಯಕ್ತಿ ಹೋಗ್ತಾನೆ ಅಷ್ಟು ಮಟ್ಟಿಗೆ ಅವನಿಗೆ ಮುಕ್ತಿ ಪಡಿತದೆ. ಅದಕ್ಕೆ ಅಮೇರಿಕದ ಒಬ್ಬ ತತ್ವಜ್ಞಾನಿ ಮೋಕ್ಷ ಅಂತಂದ್ರ ಬರೀ ಜಪ ಮಾಡೋದ್ರಿಂದ, ತಪ ಮಾಡೋದ್ರಿಂದ, ಧ್ಯಾನ ಆಗಿರೋದ್ರಿಂದ, ಏಕಾಂತದಲ್ಲಿ ಇರೋದ್ರಿಂದ, ಗೌರವಗಳಲ್ಲಿ ಇರುವುದರಿಂದ ಅಷ್ಟೇ ಸಾಧ್ಯ ಆಗೋದಿಲ್ಲ. ಯಾನೋ ತಾನು ಸಾಧನೆ ಮಾಡ್ತಾನ, ತನ್ನ ಸಾಧನೆ ಎತ್ತರಕ್ಕೆ ತನ್ನ ಬೆಂಬಲಿಗರನ್ನು ಕೂಡ ಎತ್ತಪಡಿಸ್ತಾನ. ಅತಿಗೆ ರಿಯಲ್ ಅದು ನಿಜವಾದ ಮುಕ್ತಿ, ಅದು ನಿಜವಾಗಿರ್ತಕ್ಕಂಥ ಪರಮಸತ್ಯ ಆವಿಷ್ಕಾರದ ದರ್ಶನದ ಪ್ರತಿಫಲ ಅನ್ನತಕ್ಕಂಥ ಮಾತನ್ನು ನಾವು ಹೇಳ್ತಾರೆ. ಆ ಅರ್ಥದಲ್ಲಿ ಈ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ 11-12ನೇ ಶತಮಾನದಲ್ಲಿ ಈ ಒಂದು ಶರಣ ಧರ್ಮ ಏನಿತ್ತಲ್ಲ, ಆ ಶರಣ ಧರ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮ, ಜಗತ್ತಲ್ಲಿ ವಿಶೇಷವಾಗಿರ್ತಕ್ಕಂಥ ಧರ್ಮ. ಯಾಕೆ ಅಂದ್ರೆ ಇಲ್ಲಿ ವರ್ಣ ಇಲ್ಲ, ವರ್ಗ ಇಲ್ಲ, ಆಶ್ರಮ ಇಲ್ಲ, ಲಿಂಗಭೇದ ಇಲ್ಲ. ಇವೆಲ್ಲವುಗಳು ಮತ್ತು ಒಂದೇ ಬರೀ ಭಜನೆ ಮಾಡೋರು, ಮಂತ್ರ ಹೇಳೋರು, ಜಪ ಮಾಡುವವರು, ಇವ್ರ ಅರ್ಥ ಏನಿಲ್ಲ. ಎಲ್ಲಾರು ಉತ್ಪಾದಕ ವರ್ಗಕ್ಕೆ ಏನಂತೀವಲ್ಲ, ಕ್ರಮ ಸಂಸ್ಕೃತಿ ಏನಂತೀವಲ್ಲ ನಾವು, ಬಡಿಯಾರು, ಕಂಬಾರು, ಕುಂಬಾರು, ಮಳವಾರು, ಏನು ಉತ್ಪಾದಕ ವರ್ಗ ಇದು. ಆದ್ರೆ ಉತ್ಪಾದಕವನ್ನ ನಮ್ಮ ಸಾಂಸ್ಕೃತಿಕ ಪರಂಪರೆಯಲ್ಲಿ ಋಗ್ವೇದದ ನಂತರ 11-12ನೇ ಶತಮಾನದವರೆಗೆ ಅವರನ್ನು ಸ್ಮರಣ ಮಾಡ್ಕೊಂತ ಬಂದಿದ್ದೀವಿ ನಾವು. ನೀವು ಪಾಠಗಳಾಗಿ ಪಾಠಗಳಿದ್ದೀರಿ, ಅದಕ್ಕೆ ಈ ಜನರಾಗಿ ಜಾತ ಗುರ್ತಿದ್ವಿ ಅವರ ಮೇಲೆ ಸವಾರಿ ಮಾಡ್ಕೊಂತ ಸ್ಮರಣ ಮಾಡ್ಕೊಂತ ಬಂದಂತ ಒಂದು ಇತಿಹಾಸದ ಪಾರಂಪರೆಯು ಕೂಡ ಈ ದೇಶದಲ್ಲಿ ಗೊತ್ತಾಗ್ತಕ್ಕೆ. ಅದಕ್ಕ ಪರಿಭಾಷಣೆಯನ್ನ, ಪರಿಹಾರವನ್ನ ಕೊಡ್ಲಿಕ್ಕೆ ಬಹುತರ ಸಂಬಂಧಿಸಿರ್ತಕ್ಕಂಥವರು ಜಾತುಮಯ ಆಧಿಪತ್ಯವಾಗಿ ತಿಳ್ಕೊಂಡು ಆದ್ಯವಚನಕಾರನಾಗಿರ್ತಕ್ಕಂಥ ವಿಶ್ವಮಾನ್ಯ ಗೌರವ ಪ್ರಥಮ ವಚನಕಾರ ಅಂತ ಶರಣ ಧರ್ಮ ಆದ್ಯ ಪ್ರವರ್ತಕ. ಅವರ ಹಾಕಿರ್ತಕ್ಕಂಥ ಸಾಂಸ್ಕೃತಿಕ ತಲೆಯಾರಿಯ ಮೇಲೆ ಬಸವಾದಿ ದೊಡ್ಡ ಕ್ರಾಂತಿಯನ್ನು ಮಾಡಿ ಜಗತ್ತೇ ತಲುಪುವುದಕ್ಕೆ ಇಡೀ ಲೋಕ ಕಲ್ಯಾಣ ಕಾರ್ಯವನ್ನು ಮಾಡಿರ್ತಕ್ಕಂಥ ಆ ಪರಂಪರೆಯಲ್ಲಿ, ಈ ಲೋಕ ಕಲ್ಯಾಣ ಮಾಡ್ತಕ್ಕಂಥ ಪರಂಪರೆಯಲ್ಲಿ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಶಿವಾನಂದ ಮಠ, ಶಿವಾನಂದ ಸಂಪ್ರದಾಯ ಕೂಡ ಒಂದು ಅಂತೇಳಿ ನಾವು ಅತ್ಯಂತ ಅಭಿಮಾನದಿಂದ ಹೇಳಬಲ್ಲಂತವರಾಗಿರ್ತೇವೆ. ಇದು ಯಾಕೆ ಹೇಗಾಗ್ತದೆ ಅಂತಂದ್ರೆ, ನಾವು ಎಲ್ಲರನ್ನೂ ಸೌಭಾಗ್ಯದಿಂದ ಕಾಣ್ಬೇಕು. ಶರಣರು ಸೌಭಾಗ್ಯದಿಂದ ಕಂಡ್ರು. ದಾಸವಾಳ ಮಾತು ಹೇಳ್ತಾನ, ನಾನೊಂದು ಸುರಿಗೆಯ ಏನೊಂದು ತಿಳಿವೆನು, ಏನಕ್ಕೆ ಏನ ನಿಲಿವೆನು, ಜಗವೆಲ್ಲ ನೀನಾಗಿರ್ತೇವೆ ಯಾರ. ಈ ಮೇಲು ಕೇಳು ಪುರುಷ 28 ಗೊಂದಲಗಳು ಇದಾವಲ್ಲ, ಮತ್ತ ನೀವು ಕನಿಷ್ಠ ನಾವು ಶ್ರೇಷ್ಠ ಅನ್ನುವ ಗೊಂದಲಗಳು ಇದ್ದಾವಲ್ಲ, ಅಂದರೆ ಕನಿಷ್ಠನ ಶರೀರವನ್ನ ಧಾಮ ಮಾಡ್ತಕ್ಕಂಥ ಆತ್ಮವನ್ನು ಬೇರೆ ಐತಿ,
ವೇಸ್ಟ್ ಅನ್ನತಕ್ಕಂಥ ಶರೀರನ ಧಾರಣ ಮಾಡತಕ್ಕಂಥ ಜೀವನ ಬೇರೆ ಇಲ್ಲ ಅಂತ ಪ್ರಯತ್ನ ಮಾಡ್ತಾನ. ಮತ್ತೊಂದು ಬಹಳ ದೊಡ್ಡ ಪ್ರಯತ್ನ ಮಾಡ್ತಾನ. ಒಡೆಯರ ಪ್ರಾಣಕ್ಕೆ ಇದ್ದಿದ್ದೇ ಯಜ್ಞೋಪವೀತ. ಏನು? ಒಡೆಯರ ಪ್ರಾಣಕ್ಕೆ ಇದ್ದಿದ್ದೇ ಯಜ್ಞೋಪವೀತ. ಕರೆಯಲಿದ್ದ ಅಂತ್ಯದ ಹಿಡಿದರೆ ಹಿಡಿಗೋಲ. ಹೀಗೆ ಪ್ರಶ್ನೆ ಮಾಡ್ತಾ ಶ್ರೇಷ್ಠ ಕನಿಷ್ಠ ಅಂತಕ್ಕಂಥ ಗೊಂದಲದಲ್ಲಿ ಇಡೀ ಮಾನವ ಸಮಾಜವನ್ನೇ ವಿಘಟನೆ ಮಾಡಿ, ಶೋಷಣೆ ಮಾಡಿ, ಸವಾರ ಮಾಡಿ, ಅವರ ಗೌರವದಿಂದ ಜಳಕ ಮಾಡಿ, ಅತ್ಯಂತ ಘೋರದ ಭಾಗದಲ್ಲಿ ಬೆಳೆಯತಕ್ಕಂಥ ವ್ಯವಸ್ಥೆಗೆ ಕಡಿವಾಣ ಹಾಕ್ತಕ್ಕಂಥ ಒಂದು ಆಂದೋಲನ ಪ್ರಾರಂಭ ಆಗಿರ್ತಂದ್ರೆ ಅದು 11 ಆ ಆಂದೋಲನ ಏನೇನೋ ಆದ್ರೂ ಕೂಡ ಮತ್ತೆ ಆ ಆಂದೋಲನ ಇವತ್ತು ಮತ್ತೆ ಮುನ್ನೆಲೆಗೆ ಬಂದು ಇಡೀ ಮಾನವ ಕುಲವನ್ನೇ ಒಂದಾಗಿ ತಂದು ಚಂದಾಗಿ ಕಂಡು ಹಿಂಬಿಟ್ಟುಕೊಂಡು ನಾವೆಲ್ಲರ ಒಂದಾಗಿರೋಣ, ನಾವೆಲ್ಲ ಚಂದಾಗಿರೋಣ, ಹಿಂಬಿಟ್ಟುಕೊಂಡು ಇರೋಣ, ಹಂಚಿಕೊಂಡು ಬದುಕೋಣ, ಸುಖ ಇರಲಿ ದುಃಖ ಇರಲಿ ನಾವು ಹಂಚಿಕೊಳ್ಳೋಣ. ಧರ್ಮ ಅಂದ್ರೆ ನಥಿಂಗ್ ಬಟ್ ಇದು ಮನುಷ್ಯಂತೆ ಕಾಣು. ಧರ್ಮ ಅಂದ್ರೆ ನಾವು ಬರೀ ಗಲಗಂಟೆ ಬರ್ಕೊಂಡು ಧೂಪ ಹಾಕೋದು, ಕಾಯಿ ಹೋಗುದು, ಮನ ಸುತ್ತೋದು, ನೀರಾಗ ಗುಳಿ ಹೇಳೋದು ಅಲ್ಲ. ಮನುಷ್ಯಂತೆ ಕಾಣೋದು, ಪ್ರೀತಿ ಹಂಚ್ಕೊಳ್ಳೋದು. ನನ್ನಂತಲ್ಲಿ ಏನು ರೈತ ಇದ್ದದನ್ನು ಕೊಟ್ಟು ಬದುಕುದು ಧರ್ಮ. ನಾವು ಧರ್ಮ ಅನ್ಕೊಳ್ಳೇನ ನಾವು ವೈದಿಕನ ಪುರೋಹಿತ ಆಯ್ತಾನೆ ಶರಣರು ಅಂದ್ರೆ ಹಂಗೆ ಹೇಳಿಲ್ಲ. ಧರ್ಮ ಅಂದ್ರೆ ಕನ್ನಂತ ಬರೋದ ತೆಗೆದರೆ ಏನಾದ್ರು ನಾನು ಮತ್ತೆ ಇದನ್ನ ನಮ್ಮ ಆರೋಗ್ಯನಿಗೆ ತಂದ್ರೆ ಆತ್ಮ ಸರ್ವಭೂತಾನಿ ನಮ್ಮ ಆರೋಗ್ಯಗಳು ಮಾತುಗಳು ಹೇಳ್ತಾರೆ. ಕನ್ನಂತ ಬರೋದ ತೆಗೆದರೆ ಕೈಲಾಸ ದಿನ ಅನ್ನೋದಕ್ಕೊಂದ ಆರೋಗ್ಯ ಇದ್ರೂ ಕೂಡ ಅವುಗಳನ್ನು ಮುನ್ನಡೆಗೆ ಕಾರಣ ಅಂದರೆ ವರ್ಣ, ವರ್ಗ, ಜಾತಿ, ಮತ, ಪಂಥ, ಪಕ್ಷ, ಲಿಂಗ ಭೇದಗಳನ್ನು ಮಾಡುವ ಮೂಲಕವಾಗಿ ಅಮಾನವೀಯವಾಗಿರ್ತಕ್ಕಂತಹ ಮಾನವರನ್ನ ತಿಂದು ಆ ಬರುತ್ತಕ್ಕಂಥ ವ್ಯವಸ್ಥೆಗೆ ಕಡಿವಾಣ ಹಾಕ್ತಕ್ಕಂತಹ ಏನಾದ್ರು ವ್ಯವಸ್ಥೆ ಇತ್ತಂದ್ರೆ ಅದು ಸರ್ವತಂತ್ರ ಹೋಗುತ್ತೆ, ಭಗವಾನ್ ಬಿಟ್ಟು ಅಂದ್ರೆ ಕ್ರಾಂತಿ ಹೋಗುತ್ತೆ. ಆ ಕ್ರಾಂತಿಯ ಪ್ರತಿಫಲ ಇವತ್ತು ನಾಳಿನ ದೇಶದ ಜಗತ್ತಿನಲ್ಲಿ ಕೂಡ ಹರಡ್ತಾ ಇರುವುದು ಬಹಳ ಸಂತೋಷಕರವಾದಂತಹದ್ದು. ಆ ವಿಷಯದಲ್ಲಿ ಬ್ರಹ್ಮಾಂಡ ಹೋಗಂತ ತಪಸ್ಸುಗಳು ಹಿಮಾಲಯದಲ್ಲಿ ತಪಸ್ಸನ್ನು ಮಾಡಿಕೊಂಡು ಬಂದು ಅಜ್ಞಾನ ಪಾಲನೆ ಮಾಡಿಕೊಂಡು ಅವರೇನು ನಾವು ನೀವು ಅಂದಾಗ ಬಿಟ್ಟವರಲ್ಲ. ಗುರುಗಳಾದಾಗ ಮಾರ್ಗದರ್ಶನ ಮಾಡೋರು, ಉಪದೇಶ ಮಾಡೋರು ಇಂಥ ಜಾಗ ಬಿಟ್ಟಬೇಕಂತ ಹೇಳಿ ಒಂದು ವ್ಯವಸ್ಥೆ ಇರ್ತದ. ಆ ವ್ಯವಸ್ಥೆ ಕಡಿವನ್ನಕ್ಕೆ ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಆಗಲ್ಲ. ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಲೋಕೋತ್ಸವದ ಕಾರ್ಯಗಳ ತನ್ನನ್ನು ಉದ್ಧರಿಸಿಕೊಳ್ಳುವುದಕ್ಕೂ ಇತರನ್ನು ಉದ್ಧರಿಸುವುದಕ್ಕೆ ಯಶಸ್ವಿ ಆಗತಕ್ಕಂಥ ಒಂದು ನಿಜವಾದ ಸಂತ ಅಂತೇಳಿ ತೋರಿಸಿಕೊಟ್ಟಿರ್ತಕ್ಕಂಥದ್ದು. ಆ ದೇಶದಲ್ಲಿ ಆಗಿರ್ತಕ್ಕಂಥ ಪ್ರಮಾಣಿಸುವುದು. ಹಾಗೇನೆ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳು ಈ ದಿಶೆಯಲ್ಲಿ ಹೋಗೋದಕ್ಕೆ ಕೆಲಸವನ್ನು ಮಾಡಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಮತಗಳನ್ನ ಬೇರೆ ಊರುಗಳಲ್ಲಿ ಮಾಡಿ ಅವ್ರದ್ದು ಒಂದು ನಮ್ಮ ಸಿದ್ದೇಶ್ವರ ಒಂದು ಪರಿಕಲ್ಪನೆ. ಅವರು ರಾಮಕೃಷ್ಣಾಶ್ರಮದ ಏನು ದೇವಸ್ಥಾನದ ಒಂದು ವಾಸ್ತುಶಿಲ್ಪದ ಆ ವಾಸ್ತುಶಿಲ್ಪದಲ್ಲೇ ಎಲ್ಲ ಊರಾಗ ಪರಮಾನಂದ ಎಲ್ಲ ಊರುಗಳಲ್ಲಿ ಕೂಡ ದೇವಾಲಯಗಳ ಮತಗಳನ್ನ ಕರೆದಾರೆ. ಅವರು ತಮಗೇನು ಇಚ್ಛಾ ಪಡ್ತಾರೆ ಅದನ್ನ ಮೌನ ಕ್ರಾಂತಿಯಾಗಿ ಪ್ರಚಾರ ಮಾಡೋದಲ್ಲ, ಹೇಳೋದಲ್ಲ. ಕೇಳಿದ್ರೆ ನಾವು ಬರ್ತಿರ್ತಾರೆ ಕೇಳೋದ್ರೆ ಯಾರು ನಾವು ಏನ್ ಕೊಡವಂತ ಮಾಡ್ತಾರೆ. ತಮಗೆ ಹೇಳಿ ಹೇಳೋದ ತಮ್ಮದೇ ಆದಂತಹ ಮಾರ್ಗದ ಮೂಲಕವಾಗಿ ಆ ತಾವು ಅನಿಸ್ಕೊಂಡಿರ್ತಕ್ಕಂಥ ವಿಚಾರಗಳನ್ನ ಸಾಧನೆ ತಂದಿರ್ತಕ್ಕಂಥ ಒಬ್ಬ ದೊಡ್ಡ ಕರ್ತವ್ಯ ಯಾರಿದ್ರೆ ಅವರು ಸಿದ್ದೇಶ್ವರ ಮಹಾಸ್ವಾಮಿಗಳು. ಅಂತಹ ಪರಂಪರೆಯಲ್ಲಿ ನಮ್ಮ ಗುರುಸಿದ್ಧ ಮಹಾಸ್ವಾಮಿಗಳವರು ಒಂದು ಪಟ್ಟಾಕಿ ನಮ್ಮಲ್ಲಿ ಸ್ವಾಭಾವಿಕವಾಗಿ ಸ್ಥಾಪನೆಯಾಗಿ ಒಂದು ಬರ್ತಾರೆ 12 ವರ್ಷ. 12 ವರ್ಷದಲ್ಲಿ ಏನು ಸಾಧನೆ ಮಾಡಿದಾರ ಅಂತ ಮೌಲ್ಯಮಾಪನವನ್ನು ಮಾಡಿಕೊಳ್ಳುವ ಮೂಲಕ ಏನೇ ಮಾಡಬಹುದು ಅನ್ನತಕ್ಕಂಥ ದೃಷ್ಟಿಯನ್ನು ನಾವು ಯಾವ ರೀತಿಯಾಗಿ ಅವರಿಗೆ ಆಸರೆಯಾಗಿ ನಿಲ್ಲಬೇಕು, ಬೆಂಬಲವಾಗಿ ನಿಲ್ಲಬೇಕು.
ಅವರ ಚಿಂತನೆಗಳಿಗೆ ನಾವು ಚೇತೋಹಾರಿಯಾಗಿ ಎಲ್ಲ ಲೋಕ ಕಲ್ಯಾಣಕಾರಿಯಾಗಿ ಬೆನ್ನೆಲೆಯಾಗಿ ಇರಬೇಕು ಅನ್ನುವ ಸದುದ್ದೇಶ ನಾವೆಲ್ಲ ಅದಕ್ಕೆ ಪ್ರತಿಷ್ಠರಾಗಿದ್ದೀವಿ ಅಂತ ಅನ್ನೋದೆಲ್ಲ ಕೂಡಿಕೊಂಡು ಅವರ 12ನೇ ವರ್ಷದ ಪಟ್ಟಾತ್ಮಕದ ಕಾರ್ಯಕ್ರಮ ನಾವೆಲ್ಲ ಆಚರಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ನಾವು ಎಲ್ಲ ಅವರ ಸಾರ್ಥಕ್ಯದ 12 ವರ್ಷದ ಪೀಠಾರೋಹಣದ ಈ ಕ್ಷೇತ್ರದ ಅಧಿಪತಿಯ ಕಾರ್ಯಕ್ರಮ ಬಹಳ ಅತ್ಯಂತ ಯಶಸ್ವಿಯಾಗಿ ನಡೀಲಿ ಹಾಗೆ ಹೇಳುವ ಮೂಲಕವಾಗಿ ಮೊನ್ನೆ ನಮ್ಮ ಪೀಠದ 3ನೇ ತಲೆಮಾರಿನ ಪಟ್ಟಾಭಿಷೇಕ ಕಾರ್ಯಕ್ರಮವನ್ನು ಕೂಡ ಪೂಜ್ಯರಾಗಿರ್ತಕ್ಕಂಥ ಋಷಿಕೇಶ್ವರ ಮಹಾಸ್ವಾಮಿಗಳವರು ಬಂದು ಅತ್ಯಂತ ಅಮೋಘವಾಗಿರ್ತಕ್ಕಂಥ ಉದ್ಬೋಧಕವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ನಾವು ಮತ್ತೊಮ್ಮೆ ಈ ಕ್ಷೇತ್ರದ ಶರಣಾರ್ಥಿಗಳನ್ನು ಹೇಳಿ ತಮ್ಮಗಳನ್ನ ಚಿಂತನೆಗಳನ್ನು ಹಂಚಿಕೊಳ್ಳಿಕ್ಕೆ ಈ 10 ವರ್ಷದ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ನೋಡಿ ನಿಮ್ಮೆಲ್ಲರ ಸದಾಶಯಗಳನ್ನು ಪಡೆಯಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮದ ಸಮಿತಿಗಳೆಲ್ಲರಿಗೂ ಕೂಡ